ನಮ್ಮಪ್ಪನೇ 5 ವರ್ಷ ಸಿಎಂ ಎಂಬ ಯತೀಂದ್ರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿರುಗೇಟನ್ನು ಕೊಟ್ಟಿದ್ದಾರೆ ಎಚ್.ಸಿ. ಬಾಲಕೃಷ್ಣ ಅವರು. ದೊರೆ ತಪ್ಪು ಮಾಡಿದ್ರೆ ದೂರಿಲ್ವಂತೆ ಅಂತ ಒಂದು ಗಾದೆ ಮಾತನ್ನು ನೆನಪಿಸಿದ್ದಾರೆ ಅವರು. ಹೇಳ್ತೀವಿ ಅರ್ಥ ಏನಂತ. ಯತೀಂದ್ರ ಆಗಲಿ ಬಾಲಕೃಷ್ಣ ಆಗಲಿ ತೀರ್ಮಾನ ಮಾಡೋಕ್ಕಾಗಲ್ಲ. ಅವರ ತಂದೆ ಮೇಲಿನ ಅಭಿಮಾನ ಪ್ರೀತಿಗೆ ಅವರು ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಏನೇ ಆದರೂ ಹೈಕಮಾಂಡ್ ತೀರ್ಮಾನನೇ ಅಂತಿಮ ಅಂತ ಶಾಸಕರು ರಿಯಾಕ್ಷನ್ ಕೊಡ್ತಾ, ದೊರೆ ತಪ್ಪು ಮಾಡಿದ್ರೆ ದೂರಿಲ್ಲ ಅಂದರೆ ಹೈಯರ್ ಅಪ್ಸ್ ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋದಕ್ಕೆ ಆಗುತ್ತಾ, ಧೈರ್ಯ ಬರುತ್ತಾ ಕೆಳಗಡೆ ಇರೋ ಎಂಪ್ಲಾಯೀಸ್ಗೆ? ಇಲ್ಲ, ಹಲ್ಲು ಕಚ್ಕೊಂಡು ಸುಮ್ಮನೆ ಇರ್ತಾರೆ. ಸೊ ಹಾಗೆ ಆ ಗಾದೆ ಮಾತನ್ನು ಹೇಳಿದ್ದಾರೆ ಅವರು. ಯತೀಂದ್ರ ಅವ್ರು ಹೇಳ್ತಾ ಇದ್ದಾರೆ ನಮ್ಮ ತಂದೆನೇ 5 ವರ್ಷ ಸಿಎಂ ಅಂತ ಹೇಳ್ತಾ ಇದ್ದಾರೆ. ಯಾರೋ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಯತೀಂದ್ರ ಅವರು ಬಾಲಕೃಷ್ಣ ಅವರು ತೀರ್ಮಾನ ಮಾಡೋದು ವಿಚಾರ ಅಲ್ಲ. ಅದು ತೀರ್ಮಾನ ಮಾಡೋದು ಹೈಕಮಾಂಡ್. ಅವರು ಅವ್ರ ತಂದೆ ಮೇಲೆ ಅಭಿಮಾನ ಪ್ರೀತಿ, ಅವ್ರ ತಂದೆ ಇರಲಿ ಅಂತಕ್ಕಂಥ ಭಾವನೆ ಅವ್ರು ಹೇಳಿದ್ದಾರೆ. ಅದನ್ನ ಹೈಕಮಾಂಡ್ ಅವರು ಒಪ್ಕೊಂಡು ಅವ್ರನ್ನೇ ಮುಂದುವರಿಸ್ತೀವಿ ಅಂದ್ರೆ ನಮ್ದೇನು ತಕರಾರಿಲ್ಲ. ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಸರ್, ಈಗ ಸಿಎಂ ವಿಚಾರವಾಗಿ ಯಾರು ಮಾತಾಡಿದ್ರೆ ನೋಟಿಸ್ ಕೊಡ್ತಾರೆ. ಅದೇ ಅವ್ರ ಮಗ ಮಾತಾಡಿದ್ರೆ ಯಾವುದೇ ಒಂದು ನೋಟಿಸ್ ಕೊಡಲ್ಲ ಸರ್ ಯಾರಿಗೂ. ದೊರೆ ತಪ್ಪು ಮಾಡಿದ್ರೆ ದೂರಿಲ್ವಂತೆ. ಅರ್ಥ ಆಯ್ತಾ? ದೊರೆ ತಪ್ಪು ಮಾಡಿದ್ರೆ ದೂರಿಲ್ವಂತೆ. ನೋಡಿ, ಪದೇ ಪದೇ ಇವ್ರ ಮಾತಲ್ಲಿರುವಂತಹ ಅಸಹನೆ ಏನಂದ್ರೆ, ಬೇರೆ ಯಾರೇ ಮಾತಾಡಿದ್ರು ಹೈಕಮಾಂಡ್ ನೋಟಿಸ್ ಕೊಟ್ಟು ಅವ್ರ ವಿರುದ್ಧ ಶಿಸ್ತು ಕ್ರಮಗಳನ್ನೆಲ್ಲ ಜರುಗಿಸ್ತಾ ಇದ್ದಾರೆ. ಬಟ್ ಯತೀಂದ್ರ ಮಾತ್ರ ಬೆಳಗಾವಿ ಸೆಷನ್ಗೆ ಮುಂಚೆನೂ ಮಾತಾಡಿದ್ರು, ಅದಾದ್ಮೇಲೂ ಮಾತಾಡಿದ್ರು. ಇಲ್ಲಿ ತನಕ ಯತೀಂದ್ರ ವಿರುದ್ಧ ಯಾವುದೇ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ. ಯಾಕಂದ್ರೆ ಅವ್ರು ದೊಡ್ಡವ್ರ ಸಹವಾಸ ನಮ್ಗೆ ಯಾಕೆ ಬೇಕಪ್ಪ ಅನ್ನೋ ರೀತಿನಲ್ಲಿ ಯಾಕೆ ಹೈಕಮಾಂಡ್ ಇದೆ ಅನ್ನೋ ಅಸಹನೆ. ಇನ್ನೊಂದು ಕಡೆಗೆ ಡಿ.ಕೆ. ಶಿವಕುಮಾರ್ ಬಣದ ಮತ್ತೊಬ್ಬ ಶಾಸಕ, ಆಮೇಲೆ ಕಟ್ಟ ಅಭಿಮಾನಿ ಇವರಂತೂ. ಇನ್ಫ್ಯಾಕ್ಟ್ ಇವ್ರು ಪ್ರತಿಜ್ಞಾವಿಧಿ ಸ್ವೀಕರಿಸಿದ್ದು ಕೂಡ ಡಿ.ಕೆ. ಶಿವಕುಮಾರ್ ಹೆಸರಲ್ಲೇ. ಅಷ್ಟು ದೊಡ್ಡ ಫಾಲೋವರ್ ಇವರು, ಈ ಶಿವಗಂಗಾ ಬಸವರಾಜು. ಅವರು ಕೂಡ ಅಷ್ಟೇ ರಿಯಾಕ್ಷನ್ ಕೊಟ್ಟಿದ್ದಾರೆ, ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ತಣ್ಣಗಿದ್ದ ಗಾಳಿಗೆ ಬಿರುಗಾಳಿ ಎಬ್ಬಿಸಿದ್ದಾರೆ ಯತೀಂದ್ರ. ಅಧಿಕಾರ ಹಂಚಿಕೆ ಆಗಿದೆ ಅಂತ ನನಗೆ ಮಾಹಿತಿ ಇದೆ. ಪವರ್ ಶೇರ್ ಬಗ್ಗೆ ಶಾಸಕ ಶಿವಗಂಗಾ ಬಸವರಾಜ್ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ನನಗೆ ಗೊತ್ತಿದೆ ಪವರ್ ಶೇರಿಂಗ್ ಆಗಿದೆ ಅಂತ ಇವರು ಹೇಳ್ಕೊಳ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ಗೆ 139 ಶಾಸಕರ ಬೆಂಬಲ ಇದೆ. ಡಿ.ಕೆ.ಶಿ ಏನೇ ಹೇಳಿದ್ರು ಮಾಡೋದಕ್ಕೆ ರೆಡಿ ಇದ್ದೀವಿ, ಅವರು ಪ್ರಾಣ ಕೇಳಿದ್ರು ಕೊಡೋದಕ್ಕೆ ರೆಡಿ ಇದ್ದೀವಿ ಅಂತ ತಿಳಿಸಿದ್ದಾರೆ. ನನಗಿರೋ ಮಾಹಿತಿ ಪ್ರಕಾರ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ. ಅಧಿಕಾರ ಹಂಚಿಕೆ ಆಗಿದೆಯಾ ಇಲ್ವಾ ಅಂತ ಹೈಕಮಾಂಡ್ ಎಲ್ಲರ ಮುಂದೆ ಕ್ಲಿಯರ್ ಮಾಡಿಬಿಡ್ಲಿ ಅಲ್ವಾ, ಈ ಗೊಂದಲಗಳೇ ಇರಲ್ಲ ಅಂತ ಕ್ಲಾರಿಟಿಯನ್ನು ಬಯಸ್ತಾ ಇದ್ದಾರೆ. ಮೊದಲ ಸಲ ಗೆದ್ದಿರುವಂತಹ ಶಾಸಕರು ಕ್ಲಾರಿಟಿಯನ್ನು ಬಯಸಿದ್ರೆ ಹೈಕಮಾಂಡ್ ಕೊಟ್ಬಿಡುತ್ತಾ? ಆ ಪ್ರಶ್ನೆಗೆ ಉತ್ತರ ಏನು ಅನ್ನೋದು ನೀವು ಅರ್ಥ ಮಾಡ್ಕೊಳ್ಬೋದು. ಪ್ರಕಾರ ಹೈಕಮಾಂಡ್ ಅವರು ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ಅವರು ಬಾಯ್ಬಿಟ್ಟು ಹೇಳದೇ ಇರ್ಬೋದು, ಬಟ್ ಅವ್ರಿಗೆ ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ನಾವು ಇವಾಗ ಸದ್ಯಕ್ಕೆ ಯಾವುದೇ ಲೀಡರ್ಶಿಪ್ ಚೇಂಜ್ ಮಾಡಲ್ಲ ಅಂತ ಹೇಳಿ. ಸೊ ಹಾಗಾಗಿ 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ನಾನು ನಂಬ್ತೀನಿ. ಖರ್ಗೆ ಸಾಹೇಬ್ರು ಹೇಳಿದ್ರು ಹೈಕಮಾಂಡ್ ಬಿಟ್ಟು ಯಾರೇ ಹೇಳಿದ್ರು ಗಣನೆ ತಗೋಬೇಡಿ ಅಂತ. ಒಂದನೇದು. ಎರಡನೇದು, ಅದ್ರ ಮೇಲೂ ನಾನು ಹೇಳಿದ್ರು ಸ್ವಲ್ಪ ಅಂದ್ರೆ ಗಣನೆ ತಾಳ್ರಿ, ಯಾಕೆಂದ್ರೆ ಮುಖ್ಯಮಂತ್ರಿ ಆಗಕ್ಕೆ ನಂದೊಂದು ಓಟಿದೆ. ಯಾಕಂದರೆ ಸಿದ್ದರಾಮಯ್ಯರು ಓಟಿಲ್ಲ. ಹಂಗಾಗಿ ನೀವು ಯಾವುದೊಂದು ಗಣನೆ ತಗೋಬೇಕು, ಯಾವ್ದು ಗಣನೆ ತಗೋಬರೋದು ತಾವು ಮಾಧ್ಯಮದವರು ಡಿಕ್ಲೇರ್ ಮಾಡಬೇಕಾಗ್ತದೆ. KPC ಅಧ್ಯಕ್ಷರಿಗೂ ಮನವಿ ಮಾಡ್ತೀನಿ. ಇದೇನು 2.5 ವರ್ಷ ಅನ್ನೋ ಚರ್ಚೆ ಸ್ಟಾರ್ಟಿಂಗಿಂದ ನಡೀತಾ ಇದೆ. 2.5 ವರ್ಷ ಇವರೇ ಮುಂದುವರಿತಾರೆ. ನಾವು ಯಾರು ಮಾತು ಕೊಟ್ಟಿಲ್ಲ, ನಾನು ಯಾರಿಗೂ ಮಾತು ಕೊಟ್ಟಿಲ್ಲ ಅಂತ ಸಿದ್ದರಾಮಯ್ಯ ಸಾಹೇಬ್ರಾದ್ರೂ ಹೇಳಿ, ಇಲ್ಲ ಹೈಕಮಾಂಡ್ ನಾವು ಯಾವುದೇ ರೀತಿಯ ಒಪ್ಪಂದ ಮಾಡಿಲ್ಲ. 2.5 ವರ್ಷ 5 ವರ್ಷ ಇವರೇ ಶಾಸಕಾಂಗ ಸಭೆ ನಾಯಕರು ಅನ್ನೋದನ್ನು ಸ್ಪಷ್ಟಪಡಿಸ್ಬೇಕಂತ ಮನವಿ ಮಾಡಿ. ನನಗೆಲ್ಲೋ ಒಂದು ಕಡೆ ಮೆಸೇಜ್ ಸಿಕ್ಕಿದೆ. 2.5 ವರ್ಷ ಒಪ್ಪಂದ ಆಗಿರೋದು ಸತ್ಯ, ಸಿದ್ದರಾಮಯ್ಯ ಸಾಹೇಬರು ಮಾತು ಕೊಟ್ಟಿದ್ದಾರೆ ಅನ್ನೋದು ನನಗೆಲ್ಲೋ ಒಂದು ಕಡೆ ಮೆಸೇಜ್ ಸಿಕ್ಕಿದೆ. ಪಾರ್ಟಿ ಡ್ಯಾಮೇಜ್ ಆಗೋದನ್ನ ನಮಗೆ ಹೈಕಮಾಂಡ್ ಬೇರೆ ಇದೆ. ಡಿ.ಕೆ. ಸಾಹೇಬ್ರ ಹೈಕಮಾಂಡ್ ಸಿದ್ದರಾಮಯ್ಯ ಇವರು ಯತೀಂದ್ರ ಅವ್ರು ಇರ್ಬೋದು, ನಮ್ಮ ಹೈಕಮಾಂಡ್ ದೆಹಲಿಲಿದೆ. ಅವ್ರು ಇದನ್ನೆಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ನೋಡ್ಬೇಕಾಗ್ತದೆ. ಮನೆ ಹೈಕಮಾಂಡ್ ಇದನ್ನೆಲ್ಲ ನೋಡ್ತಿಲ್ವಾ ಅಂತ. ಯಾಕೆಂದರೆ ಹೈಕಮಾಂಡ್ ನೋಡ್ಬೇಕಾಗ್ತದೆ. ಈಗ ನಾನು ಅದೇ ಒಂದೇ ಮಾತು ಹೇಳೋದು, ಜಾಸ್ತಿ ಹೇಳಕ್ಕೆ ಹೋಗಲ್ಲ. ಏನು 2.5 ವರ್ಷ ಒಪ್ಪಂದ ಆಗಿದೆಯೋ ಆಗಿಲ್ಲ, ಅದು ಸ್ಪಷ್ಟಪಡಿಸ್ಬಿಟ್ರೆ ಮುಗಿದೋಯ್ತು. ನನ್ನ ಪ್ರಕಾರ